ಅಲ್ಲ ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತ ಹಂಗಾಯ್ತು ಈ ಪೌರ ಕಾರ್ಮಿಕರ ಕಥೆ. ಇಲ್ಲ, ಈ ವಿಡಿಯೋ ಮೊದಲನೇ ಸಲ ನಾನು ನೋಡಿದಾಗ ಎರಡು ಥರ ಒಪಿನಿಯನ್ ಬಂತು ನನಗೆ. ಒಂದು, ನೀರು ಕೊಟ್ಟಂತಹ ಲೇಡಿ ಕೊಡಲ್ಲ ಅಂತ ಹೇಳಿಲ್ಲ, ನೀರು ತಂದು ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ನಾವೇನು ಹೇಳ್ತಾ ಇದೀವಿ, ಸೋಷಿಯಲ್ ಡಿಸ್ಟೆನ್ಸು ಅದು ಇದು ಏನು ಹೇಳ್ತೀವಿ ಅದ್ರ ಬಗ್ಗೆ ಅದರ ಕಾಳಜಿಯನ್ನು ಅವ್ರು ತಗೊಂಡ್ರು. ಅಟ್ ದ ಸೇಮ್ ಟೈಮ್ ಈ ಥರ ಬಿಹೇವ್ ಮಾಡಬಾರ್ದಿತ್ತು. ಈಗ ಪೌರ ಕಾರ್ಮಿಕರು ಪಾಪ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಟ್ಲೀಸ್ಟ್ ಆ ಭಾಷೆ ಇಷ್ಟ ಆಗಿಲ್ಲ ಅಂತ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಮಾತಾಡಿರಲಿಲ್ಲ, ಅದನ್ನು ಶೇರ್ ಮಾಡುವ ಕೆಲಸವನ್ನು ಮಾಡಲಿಲ್ಲ, ಯಾಕಂತಂದರೆ ಅದ್ರ ಬಗ್ಗೆ ಒಂದು ಮಿಕ್ಸಡ್ ಒಪಿನಿಯನ್ ಇದ್ದಿದ್ದರಿಂದ. ಆದರೆ ಇವತ್ತು ಸ್ವಲ್ಪ ಹರ್ಟ್ ಆಯಿತು. ಟಿಕ್ ಟಾಕ್ ಮಾಡಬೇಕು ಅನ್ನುವ ಕಾರಣಕ್ಕೆ ನಾವು ಹಿಂಗೆ ಮಾಡೋಣ, ಅವಾಗ ಹಿಂಗೆ ಆಗುತ್ತೆ, ಅದರಿಂದ ನಮಗೊಂದು ಸ್ವಲ್ಪ ಸಿಂಪತಿ ಸಿಗುತ್ತೆ ಅನ್ನುವ ಕಾರಣಕ್ಕೆ ಅವ್ರು ಈ ಥರ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಪೌರ ಕಾರ್ಮಿಕರು ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿಗಳು ಕರ್ಮಚಾರಿಗಳ ಕಾಲನ್ನು ತೊಳೆದಂತಹ ಇತಿಹಾಸವೂ ಈ ದೇಶದಲ್ಲಿದೆ. ಅಂದರೆ ಅವ್ರನ್ನ ಅಷ್ಟರ ಮಟ್ಟಿಗೆ ಸಾಕಷ್ಟು ಜನ ಕರ್ಮಚಾರಿಗಳು ಅಥವಾ ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ ತುಂಬ ಅದ್ಭುತವಾದ ಕೆಲಸವನ್ನು ಮಾಡುತ್ತಿರುವಾಗ ಈ ತರಹದ್ದೊಂದು ವಿಡಿಯೋ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಹರ್ಟ್ ಮಾಡಿಬಿಡುತ್ತೆ. ಏನೇನು ಬೇಕಿತ್ತು ಆ ಟಿಕ್ ಟಾಕು? ಒಂದು ಕಡೆ ಪಾಪ ಆ ಮಹಿಳೆಗೆ ಅದ್ರ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ, ಟಿಕ್ ಟಾಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ವಿಡಿಯೋ ಮಾಡ್ತಿದ್ದಾರೆ ಅಂತ. ಆದರೂ ಸಹಿತ ನೀರಿನ ಬಾಟ್ಲ್ ತಂದು ಸೆಂಟ್ರಲ್ಲಿ ಇಟ್ಬಿಟ್ಟು ತಗೊಳ್ಳಿ, ಯಾಕೆ ನಮಗೆ ಕೊರೋನಾ ಬರಲ್ವಾ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನುವ ಕಾರಣಕ್ಕೆ ನಾವು ಮೇಂಟೈನ್ ಮಾಡ್ತಿದ್ವಿ ಅಂತ ಹೇಳಿದ್ರು. ಒಂದು ಸೆಕೆಂಡ್ರಿ. ಆದರೆ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಂತಹ ಈ ಪೌರ ಕಾರ್ಮಿಕರು ಈ ಟಿಕ್ ಟಾಕ್ನ ಹುಚ್ಚಲ್ಲಿ ಈ ಕೆಲಸವನ್ನು ಮಾಡಬಾರ್ದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಆಲ್ರೆಡಿ ಸ್ಥಳೀಯರಿಗೆ ವಿಷಯ ಗೊತ್ತಾಗಿದೆ. ಇದರ ಸತ್ಯಾಸತ್ಯತೆಯನ್ನು, ಅಸಲಿಯತ್ತನ್ನು ಪರೀಕ್ಷೆ ಮಾಡಬೇಕು ಅಂತ ಹೋದಾಗ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ ಪೌರ ಕಾರ್ಮಿಕರನ್ನ. ಏನು ವಿಷಯ ಅಂತ ಕೇಳಿದ್ದಾರೆ. ಯಾಕಂದರೆ ಆ ಮನೆಯ ಆ ಲೇಡಿ ಇದಾರಲ್ಲ, ಈ ನೀರು ತಂದು ಕೊಟ್ಟು ಹೋದ್ರಲ್ಲ, ಅವ್ರನ್ನ ಹುಡುಕಿದ್ದಾರೆ ಫಸ್ಟು. ಯಾಕೆ ಹಿಂಗೆ ಮಾಡಿದ್ರಿ ಅಂತಂದಾಗ ಅವರು ನನಗೇನು ಐಡಿಯಾನೇ ಇಲ್ಲ, ಹಿಂಗೆ ಆಗ್ತಿತ್ತು, ಅವ್ರೇನೋ ಮಾಡ್ಕೋತಾ ಇದ್ರು ಟಿಕ್ ಟಾಕು ಹಂಗೆ ಹಿಂಗೆ ಅಂತ ಅಂದಾಗ ಶಾಕ್ ಆಗಿ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ. ಅವ್ರನ್ನ ಪತ್ತೆ ಹಚ್ಚಿದ ಮೇಲೆ ಅವ್ರನ್ನ ಮಾತಾಡಿಸಿದ್ದಾರೆ. ಅದಕ್ಕೆ ಮುಂಚೆ ಆ ಸ್ಥಳೀಯರು ಅಲ್ಲಿನವರು ಒಂದಿಷ್ಟು ಮಾತಾಡಿದ್ದಾರೆ, ಅದನ್ನು ಬೈಟ್ ಕೇಳ್ಕೊಂಬರೋಣ. 2 ದಿವಸದಿಂದ ತಾವು ನೋಡ್ತಾ ಇರುವಂತ ಒಂದು ಸಫಾಯಿ ಕರ್ಮಚಾರಿಯಾದ ರೋಡ್ ಗುಡ್ಸೋ ಒಬ್ಬ ಮಹಿಳೆ ಬಂದು ನೀರು ಕೇಳ್ತಾರೆ, ಇನ್ನೊಬ್ಬರು ಬಂದು ಬಿಲ್ಡಿಂಗ್ ಇಂದ ಆಚೆ ಬಂದು ನೀರು ದೂರ ಇಡ್ತಾರೆ. ಅದೊಂಥರ ಅಸ್ಪೃಶ್ಯತೆ ಈಗಲೂ ಕೂಡ ಆಚರಣೆ ಮಾಡೋ ತರ ಇದೆ. ಜನಕ್ಕೆಲ್ಲ ತುಂಬಾ ನೋವಾಗಿದೆ. ಯಾಕಂದ್ರೆ ಆಶಾ ಕಾರ್ಯಕರ್ತರನ್ನ, ಸಫಾಯಿ ಕರ್ಮಚಾರಿನ, ಪೊಲೀಸರನ್ನ, ಡಾಕ್ಟರ್ನ ಒಂದೇ ರೀತಿಯಲ್ಲಿ ನೋಡಿ ಎಲ್ಲರೂ ಸನ್ಮಾನ ಮಾಡ್ತಾರೆ. ಇವ್ರೇನ್ ಮಾಡೋರೆ, ಅದು ಸತ್ಯ ಅಲ್ಲ, ಅದು ಸುಳ್ಳು. ಇದು ನಡೆದಿರೋಂಥ ಜಾಗ ಸರ್ ಸಿ ವಿ ರಾಮನ್ ನಗರ್ ವಿಧಾನಸಭಾ ಕ್ಷೇತ್ರ ವಾರ್ಡ್ 58 ಅಲ್ಲಿ ನಡೆದಿರೋಂಥ ಘಟನೆ ಇದು ಘಟನೆ ಅಲ್ಲ. ಇವ್ರಿಗೆ ಸ್ವಲ್ಪ ಟಿಕ್ ಟಾಕ್ ಮಾಡೋ ಅಂತ ಹುಚ್ಚಿದೆ. ಟಿಕ್ ಟಾಕ್ ಮಾಡೋದ್ರಲ್ಲಿ ನಮ್ಗೆ ಯಾರೋ ನೀರು ಕೊಡಲ್ಲ, ನಮ್ಮನ್ನ ಯಾರು ಸೇರ್ಸಲ್ಲ ಅನ್ನೋ ರೀತಿಯಲ್ಲಿ ಏನೋ ಮಾಡಬೇಕು ಅಂತ ಹೋಗಿ ಅದು ಫೇಕ್ ಆಗಿದೆ. ನಾನು ಇಲ್ಲಿನ ಮೂಲ ನಿವಾಸಿ, ಸಿ ವಿ ರಾಮನ್ ನಗರ ಹುಟ್ಟು ಬೆಳೆದಿರೋ ಅಂತವ್ರು, ನಮ್ಗೆಲ್ಲ ಗೊತ್ತಿದೆ ಇಲ್ಲಿ. ಅದಕ್ಕೆ ನಾನು ಬಂದಿದ್ದು ಸತ್ಯನ ಸುಳ್ಳು ಅಂತೇಳಿ ಒಂದು ವಿಚಾರಣೆ ಮಾಡೋವಾಗ ತಪ್ಪಾಯ್ತಣ್ಣ ಅಂತ ಇದ್ದಾರೆ. ನಾನೇನ್ ಹೇಳಿದೆ ಅಂತಂದ್ರೆ ಇವ್ರಿಗೆ, ನೋಡಿ ನೀವು ಮಾಡಿರೋ ತಪ್ಪು, ಸಾವಿರಾರು ಲಕ್ಷಾಂತರ ಜನ ಸಫಾಯಿ ಕರ್ಮಚಾರಿ, ಆಶಾ ಕಾರ್ಯಕರ್ತರಿಗೆ ಅವಮಾನ ಮಾಡಿದ್ರಿ. ನೀವು ಗೊತ್ತು ಮಾಡಿದಿರೋ, ಗೊತ್ತಿಲ್ದಿರ ಮಾಡಿರೋ, ನಿಮ್ಗೆ ಶಿಕ್ಷೆ ಆಗ್ಬೇಕು, ಕೆಲಸದಿಂದ ನೀವು ಬಿಟ್ಟೋಗ್ಬೇಕು, ನಿಮ್ ಕೆಲಸ ಇಲ್ಲ ಅಂತೇಳಿ AWE ಎಲ್ಲರ ಹತ್ರ ನಾನು ಮಾತಾಡಿದಾಗ ಆ ಅಮ್ಮ ಬೆಳಗ್ಗೆಯಿಂದ ಅಳ್ಕೊಂಡೇ ಇದ್ಲು. ಈಗ ಅಮ್ಮನಿಗೇನೋ ಲೋ BP ಬಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೋಡಿ ಬೇಕಾದ್ರೆ ನೋಡಿ, ಏನೋ ಮಾಡಕ್ಕೆ ಹೋಗಿ ಇನ್ನೊಂದೇನೋ ಮಾಡಿಕೊಂಡು ಮತ್ತೊಂದೇನೋ ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಆದರೆ ಅದೇ ಮುನಿಮಾರಪ್ಪ ಅವರೇ ಕಂಟಿನ್ಯೂ ಮಾಡ್ತಾ ವಿಡಿಯೋದಲ್ಲಿ ಹೇಳ್ತಾರೆ, ಇಲ್ಲ ಅವರು ಕೆಲಸದಿಂದ ತೆಗೆಯೋದು ಬೇಡ, ಅವರು ಪಾಪ ಕಷ್ಟಪಟ್ಟುಕೊಂಡು 8-10 ವರ್ಷಗಳಿಂದ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅವರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅನ್ನುವ ಕಾರಣಕ್ಕೆ ಅವರೇ ರಿಕ್ವೆಸ್ಟ್ ಮಾಡಿ ಕೆಲಸ ಹೋಗ್ದಿರೋ ಥರ ನೋಡ್ಕೋತೀನಿ ಅನ್ನುವ ಅರ್ಥದಲ್ಲಿ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಬಟ್ ಆ ಟಿಕ್ ಟಾಕ್ ಮಾಡೋದು ಯಾಕೆ ಅದು ಈ ಲೆವೆಲ್ಲಿಗೆ, ಅಂದರೆ ಇಲ್ಲಿ ತನಕನೂ ಬಂದ್ಬಿಡುತ್ತೆ ಅದು ಟಿಕ್ ಟಾಕ್ ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ. ಸೊ ಎಲ್ಲ ಸ್ತರಗಳನ್ನು ಅದು ರೀಚ್ ಮಾಡಿರೋದು ನಿಜ, ಆದರೆ ಅದರ ಲಾಭವನ್ನು ತಗೊಂಡು ಹೇಗೆಲ್ಲ ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ನೋಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಪೌರ ಕಾರ್ಮಿಕರು ಅವ್ರು ಸಾರಿ ಕೇಳಿರುವಂತಹ ಒಂದು ವಿಡಿಯೋನು ಇದೆ, ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ಏನೋ ತಪ್ಪಾಗ್ಬಿಟ್ಟಿದೆ, ಏನೋ ಗೊತ್ತಿಲ್ದಿರ ಮಾಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಈ ಕೆಲಸ ಮಾಡ್ಕೊಂಡಿದ್ದೀನಿ. ನನಗೆ ಕೆಲಸ ಇದ್ರೆ ದುಡಿದ್ರೆ ನನ್ನ ಮಕ್ಳಿಗೆ ನನ್ನ ಜೀವನ ಆಗೋದು. ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ಈ ಥರ ಯಾವುದು ಮಾಡಲ್ಲ. ಇದೊಂದು ಸತಿ ಕ್ಷಮಿಸಿ ಮೇಡಮ್, ಕ್ಷಮಿಸಿ ಸರ್. ಸತಿ ಆಯ್ತಮ್ಮ, ನೆಕ್ಸ್ಟ್ ಟೈಮ್ ನೀವು ತರ ಮಾಡಬಾರ್ದು. ನೀವು ಮಾಡಿರೋ ತಪ್ಪು ದೊಡ್ಡ ತಪ್ಪು. ಸಾವಿರಾರು ಲಕ್ಷಾಂತರ ಜನಕ್ಕೆ ಅವಮಾನ ಮಾಡಿದ್ದೀರಿ. ಅದೇ ಬೇರೆಯವ್ರು ಮಾಡಿದ್ರೆ ಬಿಡ್ತಾ ಇದ್ವ ನಾವು, ಶಿಕ್ಷೆ ಕೊಡ್ತಾ ಇದ್ವಾ ಇಲ್ವಾ? ನೀವು ಏನಾದ್ರೂ ಟಿಕ್ ಟಾಕ್ ಮಾಡಂಗಿದ್ರೆ ಬೇರೆದ್ ಮಾಡ್ಕೊಳ್ಳಿ. ನೀವು ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾಡಕ್ ಹೋದ್ರೆ ನಿಮ್ಗೆ ಕೆಲಸನೂ ಸಿಗಲ್ಲ, ನಿಮ್ಮ ಮೇಲೆ ಬೇರೆ ಬೇರೆ ಕಾಯ್ದೆಗಳು, ಕೇಸುಗಳು ಆಗುತ್ತೆ. ದಯವಿಟ್ಟು ನೀವು ಎಲ್ಲಾರನ್ನೂ ಕ್ಷಮೆ ಕೇಳಿದ್ರೆ, ಯಾರು ಶ್ರಮಿಸಿದ್ದಾರೆ ನಾಡಿನ ದಿನಕ್ಕೆ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ. ಕರ್ಮಚಾರಿಗಳು, ಸಫಾಯಿ ಕರ್ಮಚಾರಿಗಳು, PKಗಳು ಅಂತಂದ್ರೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ.
ಈ ದೇಶದ ಪ್ರಧಾನಿಗಳು ಒಬ್ಬ ಟೀಕೆಯನ್ನ ಕುಂಡ್ರಿಸ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಕಾಲ್ ತೊಳಿತಾರೆ. ನಿಮ್ಗೆ ಆ ಗೌರವ ಇದೆ. ನಿಮ್ಗೆ ಯಾರಾದರೂ ಕಂಡಮ್ಮ ನೋಡ್ತಾರೆ ಅಂತಂದ್ರೆ ಅದು ಅವರೇ ಕಂಡಮ್ಮ, ಅವರೇ ಕೀಳು, ನೀವಲ್ಲ. ಬಟ್ ನೀವು ಇದನ್ನ ಬೇರೆ ರೀತಿಯಲ್ಲಿ ಮಾಡಕ್ ಹೋಗ್ಬೇಡಿ. ದೊಡ್ಡ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಿದ್ವಿ. ಎಲ್ಲರೂ ನಿಮ್ಗೆ ಸಂಸಿದ್ದಾರೆ ಅಂತ ನಾವು ಅನ್ಕೊಂತೀವಿ. ನೋಡಿ, ಪರಿಸ್ಥಿತಿ ಹೀಗಿದೆ. ತುಂಬ ಬೇಸರ ಆಗುತ್ತೆ. ಏನಕ್ಕೆ ಅಂತಂದರೆ, ಮೊದಲಿಗೆ ಆ ವಿಡಿಯೋ ವೈರಲ್ ಆದಾಗ ಎಲ್ಲ ಮಾಧ್ಯಮಗಳು ಸಹಿತ ಅವರ ಪರವಾಗಿ ಹಿಂಗೆ ನಿಂತ್ಕೊಳ್ಳುತ್ತೆ ಅಂದರೆ ಏನು ಅಸಹ್ಯ ಇದು, ಯಾಕೆ ಆ ಲೇಡಿ ಹಂಗೆ ಮಾಡಬೇಕು, ಏನು ಅಂದ್ಕೊಂಡಿದ್ದಾರೆ ಪೌರ ಕಾರ್ಮಿಕರು ಅಂತಂದರೆ ಎಲ್ಲ ಮಾಧ್ಯಮದವರು ನಾವು ತುಂಬ ಸದ್ದು ಮಾಡಿದ್ವಿ. ಆದರೆ ಸತ್ಯಾಸತ್ಯತೆಯನ್ನು ನೋಡಿದಾಗ ಬೇಜಾರಾಗುತ್ತೆ. ಛೇ, ಟಿಕ್ ಟಾಕ್ ಮಾಡೋ ಸಲುವಾಗಿ ಹೀಗೆಲ್ಲ ಮಾಡಬೇಕಾ? ಒಂದು ಟಿಕ್ ಟಾಕ್ನಲ್ಲಿ ಅಂದರೆ ಒಂದು ಸಿಂಪತಿ ತೊಗೋಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿಬಿಟ್ರ ಅಂತ. ಸೊ ಇವ್ರು ಯಾರು ಮಾಡಿರೋ ತಪ್ಪಿಗೆ ಎಲ್ಲ ಪೌರ ಕಾರ್ಮಿಕರನ್ನು ನಾವು ಹೇಳ್ತಾ ಇಲ್ಲ. ನಿಜವಾಗಿಯೂ ಕರೋನಾದ ಈ ಸಂದರ್ಭದಲ್ಲಿ ಕೆಲವರನ್ನು ಮುನಿಮಾರಪ್ಪ ಅವರು ಹೇಳ್ತಾ ಇದ್ದ ಹಾಗೆ ವೈದ್ಯರಿರ್ಬೋದು, ಪೊಲೀಸ್ನವ್ರು ಇರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಆಮೇಲೆ ನಮ್ಮ ಪೌರ ಕಾರ್ಮಿಕರಿರ್ಬೋದು, ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ನಾವುಗಳು ನಮ್ಮ ಮನೆಯಲ್ಲೇ ನಮ್ಮ ಮನೆಯವ್ರನ್ನ ಮಾತಾಡ್ಸೋಕ್ಕೆ 2-3 ಸಲ ಯೋಚನೆ ಮಾಡ್ತಿರುವಂತಹ, ಮಾಸ್ಕ್ ಹಾಕೊಂಡು ಮಾತಾಡ್ತಾ ಇರುವಂತಹ, ನಮ್ಮ ತಟ್ಟೆ ನಾವು ತೊಳಿಬೇಕಾದ್ರೆ ಗ್ಲೌಸ್ ಹಾಕೊಂಡು ತೊಳಿತಾ ಇರಬೇಕಂತ ಸಂದರ್ಭದಲ್ಲಿ ನಾವು ಮನೆಯಿಂದ ಆ ಕಸಗಳನ್ನು ಕೆಲವರು ವಿಂಗಡಣೆ ಮಾಡಿರ್ತಾರೆ, ಕೆಲವರು ಮಾಡಿರಲ್ಲ, ರೋಡ್ ಕಸ ಗುಡಿಸ್ತಾರೆ, ಯಾರು ಉಗಿದು ಹೋಗಿರ್ತಾರೋ, ಯಾರು ಬಂದಿರ್ತಾರೋ ಗೊತ್ತಿಲ್ಲ. ಆ ಥರದ ಅದ್ಭುತ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಪೌರ ಕಾರ್ಮಿಕರಿಗೆ ಅವ್ರ ಬಗ್ಗೆ ನಮಗೆ ಅದು ಅಪಾರವಾದ ಗೌರವ ಇದೆ, ಅಪಾರವಾದ ಇದಿದೆ, ಏನು ವಿಶ್ವಾಸ ಇದೆ ಅವ್ರ ಬಗ್ಗೆ, ಅವ್ರು ಮಾಡ್ತಿರೋ ಕೆಲಸದ ಬಗ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಮನಸ್ಸಿನಲ್ಲಿದೆ. ಅದೇ ಕಾರಣಕ್ಕೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಪ್ರಧಾನಮಂತ್ರಿಗಳು ಸಹಿತ ಅವರ ಕಾಲನ್ನ ತೊಳಿತಾರೆ ಅಂತಂದರೆ ಅದು ಒಂದು ಡಿಗ್ನಿಟಿ ಆಫ್ ಲೇಬರ್. ನಿಮ್ಮ ಕೆಲಸಕ್ಕೂ ಒಂದು ಡಿಗ್ನಿಟಿ ಇದೆ, ನಿಮ್ಮ ಕೆಲಸಕ್ಕೂ ಒಂದು ತಾಕತ್ತಿದೆ, ನಿಮ್ಮ ಕೆಲಸ ಯಾರು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಕೆಲಸ ಅನ್ನೋ ಅರ್ಥದಲ್ಲಿ ಅವರು ಆ ಅದ್ಭುತವಾದ ಕೆಲಸವನ್ನು ಮಾಡಿದರು. ಹೀಗಿರುವಾಗ ಅಂತಹ ಪೌರ ಕಾರ್ಮಿಕರು ಈ ಥರದ್ದು ಯಾವುದೋ ಒಂದು ಟಿಕ್ ಟಾಕ್ನ ಹುಚ್ಚಿಗೆ ಬಿದ್ದು ಈ ಥರದ ವಿಡಿಯೋಗಳನ್ನು ಮಾಡಿ ಅದನ್ನು ವೈರಲ್ ಮಾಡಿ ಸಿಂಪತಿಗೆ ಇಟ್ಟಿಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡಿದಾಗ ಸ್ವಲ್ಪ ಬೇಸರ ಆಗುತ್ತೆ. ಅದೇನೇ ಇರಲಿ, ಅದರ ಆಚೆಗೆ ಅವರು ಮಾಡಿರುವಂತಹ ಅದ್ಭುತ ಕೆಲಸಗಳ ಮುಂದೆ ಇದೆಲ್ಲ ನಶ್ವರ, ಇದೆಲ್ಲ ಕಾಣಿಸ್ಕೊಳ್ಳೋದಿಲ್ಲ, ತುಂಬ ದಿನ ಉಳಿಯೋದಿಲ್ಲ. ನೀವು ಅಷ್ಟೇ ಜನ ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಅವರಿಗೆ ಅಷ್ಟೆಲ್ಲ ಪಾಪ ಅರ್ಥ ಆಗಿರ್ಲಿಕ್ಕಿಲ್ಲ, ಅರಿವು ಇರಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಅವರಿಂದ ಒಂದು ಪ್ರಮಾದ ಆಗಿದೆ. ಸೊ ಅದನ್ನು ನಾವು ಸಹಿತ ಕ್ಷಮಿಸೋಣ. ನಾವು ಸಹಿತ ಅದನ್ನು ಅವ್ರಿಗೆ ಈಗ ಅರ್ಥ ಆಗಿರುತ್ತೆ. ಅವರು ತಪ್ಪಿನ ಅರಿವಾದ ಮೇಲೆ ಅವರ ಕ್ಷಮೆ ಕೇಳ್ತಾ ಇದ್ದಾರೆ, ದಯವಿಟ್ಟು ಇನ್ಮೇಲೆ ನಮ್ಮಿಂದ ಈ ಥರ ತಪ್ಪುಗಳಾಗಲ್ಲ, ಕ್ಷಮಿಸಿ ಅಂತ. ಸೊ ಹಾಗಾಗಿ ಯಾರನ್ನೂ ಸಹಿತ ಜಡ್ಜ್ ಮಾಡುವ ನಿಟ್ಟಿನಲ್ಲಿ ನಾವು ಹೋಗೋದು ಬೇಡ. ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಿರುವ ಅವ್ರನ್ನ ಪ್ರಶಂಸೆ ಮಾಡೋದೇ ನಮ್ಮ ಮೊದಲ ಆದ್ಯ ಕರ್ತವ್ಯ ಆಗಿರಲಿ ಅನ್ನೋದು ನನ್ನ ಕಳಕಳಿ. ಹಾಗೆ ಇವತ್ತಿನ 2 ವಿಷಯಗಳನ್ನು ನೀವು ನೋಡಿದ್ರಿ. ಮೊದಲನೇ ವಿಷಯದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, ಹೇಗಾದರೂ ಮಾಡಿ ಬಾಡಿಗೆಯಲ್ಲಿ ನಮ್ಮ ಕಮರ್ಷಿಯಲ್